ನಮಸ್ತೆ. ರಾತ್ರಿ ಸರಿಯಾಗಿ ನಿದ್ರೆ ಬರದಿದ್ದರೆ ಈ ಟಿಪ್ಸ್ ಒಮ್ಮೆ ಫಾಲೋ ಮಾಡಿ. ರಾತ್ರಿಯಲ್ಲಿ ಸರಿಯಾಗಿ ನಿದ್ದೆ ಬಾರದೆ ಒದ್ದಾಡುವವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗುತ್ತಿದೆ. ಹೀಗಾಗಿ ನಿದ್ರೆ ಬರುವವರೆಗೂ ಮೊಬೈಲ್ ನೋಡುವ ಅಭ್ಯಾಸ ಇಂದಿನ ಜನರಲ್ಲಿ ಹೆಚ್ಚಾಗುತ್ತಿದೆ. ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಯಾವುದನ್ನೂ ಮಾಡದೆ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ. ಒಳ್ಳೆಯ ನಿದ್ರೆ ನಿಮ್ಮ ಮರುದಿನವನ್ನು ಉತ್ತಮಗೊಳಿಸುತ್ತದಲ್ಲದೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೂ ಬಹಳ ಮುಖ್ಯ. ನೀವು ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ದರೆ ನಿಮ್ಮ ರಾತ್ರಿಯ ದಿನಚರಿಯಲ್ಲಿ ಕೆಲವು ಬದಲಾವಣೆಯನ್ನು ಮಾಡಬೇಕಾಗುತ್ತದೆ. ಅವು ಯಾವಂದರೆ, ಹಾಗಾಗಿ ರಾತ್ರಿಯಲ್ಲಿ ನೀವು ಆರೋಗ್ಯದಾಯಕವಾಗಿ ಸುಖಕರವಾಗಿ ನಿದ್ರೆ ಬೇಕಾ? ಈ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ. ಒಂದು, ಸಮಯಕ್ಕೆ ಸರಿಯಾಗಿ ಮಲಗಿ. ನಿಮ್ಮ ದೇಹವು ಒಂದು ನಿರ್ದಿಷ್ಟ ದಿನಚರಿಯನ್ನು ಇಷ್ಟಪಡುತ್ತದೆ. ನಿಮ್ಮ ದೇಹವು ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವುದು ಮತ್ತು ಏಳುವುದು ಆಂತರಿಕ ಗಡಿಯಾರವನ್ನು ಹೊಂದಿರುತ್ತದೆ. ಹೀಗಾಗಿ ನೀವು ಸರಿಯಾದ ಸಮಯಕ್ಕೆ ನಿದ್ರಿಸಲು ಉತ್ತಮ. ಸಮಯವನ್ನು ಮಿತಿಗೊಳಿಸಿ. ಮಲಗುವ ಮುನ್ನ ಮೊಬೈಲ್, ಟಿವಿ ಅಥವಾ ಲ್ಯಾಪ್ಟಾಪ್ ಬಳಸುವುದರಿಂದ ನೀಲಿ ಕಿರಣಗಳು ನಿದ್ರೆ ಹಾರ್ಮೋನ್ ಮೆಲಟೋನಿನ್ ಮೇಲೆ ಪರಿಣಾಮ ಬೀರುತ್ತದೆ. ಮಲಗುವ ಮುನ್ನ ಪುಸ್ತಕ ಓದುವುದು ಅಥವಾ ಡೈರಿ ಬರೆಯುವುದು ಉತ್ತಮ. ನಿಮ್ಮ ಕೋಣೆಯಲ್ಲಿ ದೀಪಗಳು ಮಂದಗೊಳಿಸುವುದು, ಪರಿಮಳಯುಕ್ತ ಮೇಣಬತ್ತಿಯನ್ನು ಬೆಳಗಿಸುವುದು ಅಥವಾ ಇಂಪಾದ ಸಂಗೀತವನ್ನು ಕೇಳುವ ಮೂಲಕ ಶಾಂತ ಮತ್ತು ವಿಶ್ರಾಂತಿ ವಾತಾವರಣವನ್ನು ನೀವು ಸೃಷ್ಟಿಸಬೇಕು. ಈ ರೀತಿ ವಾತಾವರಣವು ನಿಮ್ಮ ಮೆದುಳಿಗೆ ವಿಶ್ರಾಂತಿ ಮತ್ತು ನಿದ್ರೆ ಮಾಡುವ ಸಮಯ ಎಂದು ತಿಳಿಯುತ್ತದೆ. 4, ಹಗಲಿನಲ್ಲಿ ಹೆಚ್ಚು ನಿದ್ರೆ ಮಾಡಬೇಡಿ. ಹಗಲಿನಲ್ಲಿ ಹೆಚ್ಚು ಹೊತ್ತು ನಿದ್ರೆ ಮಾಡಿದರೆ ನಿಮಗೆ ರಾತ್ರಿ ಬೇಗನೆ ನಿದ್ದೆ ಬರುವುದಿಲ್ಲ. ಹೀಗಾಗಿ ಹಗಲಿನ ಹೆಚ್ಚು ಕಾಲ ನಿದ್ರಿಸಿ ತಪ್ಪಿಸಿ. ಕೆಫೆನ್ನಿಂದ ದೂರವಿರಿ. ಕೆಫೆ ನಿಮ್ಮ ಏಕಾಗ್ರತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಮಲಗುವ ಸಮಯಕ್ಕೆ 6-8 ಗಂಟೆ ಮೊದಲು ತೆಗೆದುಕೊಂಡರೆ ಅದು ನಿದ್ರೆ ಅಡ್ಡಿಪಡಿಸುತ್ತದೆ. ಆದ್ದರಿಂದ ಕೆಫೆನ್ ಹೊಂದಿರುವ ವಸ್ತುಗಳಾದ ಕಾಫಿ, ಎನರ್ಜಿ ಡ್ರಿಂಕ್, ಟೀ ಇತ್ಯಾದಿಗಳಿಂದ ದೂರವಿರಿ. ಗಮನಿಸಿ, ಈ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಸಂಗ್ರಹಿಸಲಾಗಿದೆ ಮತ್ತು ಮಾಹಿತಿ ಉದ್ದೇಶಗಳಿಗಾಗಿ ಮಾತ್ರ ಪ್ರಸ್ತುತಪಡಿಸಲಾಗಿದೆ. ಇದನ್ನು ನಾವು ನೈಟ್ ದೃಢೀಕರಿಸುವುದಿಲ್ಲ. ಯಾವುದೇ ಸಲಹೆಯನ್ನು ಅನುಸರಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಯಾವಾಗಲೂ ಉತ್ತಮ. ಥ್ಯಾಂಕ್ ಯು.